ನಮಸ್ಕಾರ ಫ್ರೆಂಡ್ಸ್. ಮತ್ತು ನಿಮ್ಮ ಮುಂದೆ ನಾನು ಅಶ್ವಿನಿ ಎಲ್ ಚೌಹಾಣ್ ನಿಮ್ಮ ಸೇವೆಯಲ್ಲಿ ಒಂದು ವಾರದಿಂದ ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದ ಸಂಘಟನೆಯ ಕೆಲಸವು ಇವತ್ತು ಬೀದರ್ನ ವಿವಿಧ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೀದರ್, ಮೆನ್ ವುಮೆನ್, ಬೀದರ್ ಯೂನಿವರ್ಸಿಟಿ, ಇವತ್ತು ಭಾಲ್ಕಿ ಕಾಲೇಜ್, ಹುಲ್ಸೂರು ಕಾಲೇಜ್, ಬಸವ ಕಲ್ಯಾಣ ಕಾಲೇಜ್ ಮತ್ತು ಹುಮ್ನಾಬಾದ್ ಕಾಲೇಜಿಗೆ ವಿಸಿಟ್ ಮಾಡಿ ಬಂದಿದ್ದೀನಿ. ಅದಕ್ಕಾಗಿ ಸ್ವಲ್ಪ ಲೇಟಾಗಿದೆ. ಒಂದು ಹೇಳಬೇಕೇನೆಂದರೆ, ನಾವು ನಿಮಗೀಗ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಿದೆ ಅಲ್ಲಿಂದ ಬಂದಿದ್ದು ಲೇಟ್ರ್ ಮಾತ್ರ. ಇದ್ರಾಗ OPJS ಯೂನಿವರ್ಸಿಟಿ, ಸನ್ರೈಸ್ ಯೂನಿವರ್ಸಿಟಿ, ಸಿಂಘಾನಿಯಾ ಯೂನಿವರ್ಸಿಟಿ, ಇದು 3 ಯೂನಿವರ್ಸಿಟಿದು ಮಾತ್ರ ಹೆಸರು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಯೂನಿವರ್ಸಿಟಿಗಳಿಂದ ಫೇಕ್ PhDಗಳು ತಂದಿದ್ದಾರೆ. ಅದರಾಗ ಎಕ್ಸಾಂಪಲ್ ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿ ಕೂಡ ಇದೆ. ಆದರೆ ನಾನು ಎಲ್ಲ ತಾಲೂಕಿನಲ್ಲಿ ವಿಸಿಟ್ ಮಾಡಿದ್ದೀನಿ. ಈ ನನ್ನ ಅನುಭವ ಇಲ್ಲಿವರೆಗೂ ನನಗೇನು ಅನಿಸ್ಲತ್ತಿದಂದರೆ, ಬಸವ ಕಲ್ಯಾಣಲ್ಲಿ ಸ್ಟ್ರಿಕ್ಟಾಗಿ SOP ಇಂಪ್ಲಿಮೆಂಟೇಷನ್ ಮಾಡದ ಬಂದಾಗಿದೆ. ಅಲ್ಲಿ ನಾನು ಇವತ್ತು SOP ಆರ್ಡ್ರನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೇಳಕ್ಕೆ ಹೋಗಿದೆ. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲಿ ಅಕ್ಸಾ ವತಿಯಿಂದ ಇಲ್ಲಿವರೆಗೂ ಯಾರೂ ಬಂದಿರಲಿಲ್ಲ. ನಾವೇ ಹೋಗಿರೋದು ಫಸ್ಟ್. ಅಕ್ಸಾ ಸಂಘಟನೆಯೇ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅತಿಥಿ ಉಪನ್ಯಾಸಕರ ಪರವಾಗಿ ಏನವ್ರ ಜೊತೆಲಿ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಅಕ್ಸಾ ಸಂಘಟನೆ ಮಾತ್ರ ಮೊಟ್ಟ ಮೊದಲನಾಗಿ ಹೋಗಿದೆ. ಅದು ಇವತ್ತು ಪ್ರತಿಯೊಂದು ಕಾಲೇಜಿಗೆ ಹೋಗಿ ನಾವು ಸೇರಿಬಿಟ್ಟು ಭೇಟಿ ಮಾಡಿ ಕೊಟ್ಟು ಬಂದಿದ್ವಿ. ಅವರು ಒಂದು SOP ಎಲ್ಲಿ PhD ವೆರಿಫಿಕೇಷನ್ ಮಾಡುವಾಗ ಈ ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಏನೇನಿರಬೇಕು ಅದು ಪಾಯಿಂಟ್ಗಳು ನಾನು ಓದಿ ಹೇಳ್ತೀನಿ. ಪ್ರತಿಯೊಂದು ಇದು ಫೇಕ್ PhD ಅಥವಾ PhD ಕರೆಕ್ಟ್ ಇದೆ ಅಥವಾ ಸುಳ್ಳಿದೆ ಅಂತ ಚೆಕ್ ಮಾಡೋದಕ್ಕೆ ಇದು ಪಾಯಿಂಟ್ಸ್ ಇದೆ, 19 ಪಾಯಿಂಟ್ಸ್. SSLC ಮಾರ್ಕ್ ಶೀಟ್ ಇರಬೇಕು, PG ಮಾರ್ಕ್ ಶೀಟ್ ಆ್ಯಂಡ್ ಕನ್ವೊಕೇಷನ್ ಶೀಟ್, ನೆಟ್ ಸೆಟ್ ಸರ್ಟಿಫಿಕೇಟ್, MPhil ಮಾರ್ಕ್ ಶೀಟ್ಸ್ ಆ್ಯಂಡ್ ಕನ್ವೊಕೇಷನ್ ಸರ್ಟಿಫಿಕೇಟ್, PhD ಅಡ್ಮಿಷನ್ ಎನ್ರೋಲ್ಮೆಂಟ್ ಕಾಪಿ, PhD registration copy, PhD research guide or supervisor, appointment order from university, PhD research advisory committee, PhD coursework marks card certificate, PhD half yearly progress report and fee paid receipt, research publications, PhD thesis. ಈ ಥೀಸಿಸನ್ನು ಕೂಡ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿರಬೇಕು. ಪಬ್ಲಿಕ್ ವೈವಾ ಓಪನ್ ಡಿಫೆನ್ಸ್ ನೋಟಿಫಿಕೇಷನ್ ಆಗಿರಬೇಕು. PhD ಅವಾರ್ಡ್ ನೋಟಿಫಿಕೇಷನ್ ಕಾಪಿ, PhD ಕನ್ವೊಕೇಷನ್ ಸರ್ಟಿಫಿಕೇಟ್, ಜೆನ್ವಿನೆಸ್ ಸರ್ಟಿಫಿಕೇಟ್, PH ಸರ್ಟಿಫಿಕೇಟ್ ಬೈ ಡಿಸ್ಟ್ರಿಕ್ಟ್ ಸರ್ಜನ್, 371J ಸರ್ಟಿಫಿಕೇಟ್, ಸರ್ವಿಸ್ ಸರ್ಟಿಫಿಕೇಟ್. ಇಷ್ಟು ಪಾಯಿಂಟ್ಗಳನ್ನು ಬಸವ ಕಲ್ಯಾಣ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅವರು ವೆರಿಫೈ ಮಾಡ್ಲತ್ತಾರ. ಅವತ್ತು ನಾನು SOP ನೋಡಿದಾಗ ಇವತ್ತು ನನ್ನ ಕಣ್ಣಿನ ನೋಡಿದ್ದೀನಿ. ಇಬ್ಬರು ಅಲ್ಲಿ ಫೇಕ್ PhDದವರು ಕೂಡ ಇದ್ದರು. ಅವರು ರಿಸರ್ಚ್ ಗೈಡ್ ಹೆಸರೇ ಇದ್ದಿದ್ದಿಲ್ಲ. ಬಸವ ಕಲ್ಯಾಣಲ್ಲಿ ಕರೆಕ್ಟಾಗಿ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡ್ಲತ್ತಾರ ಅವರು. ಇನ್ನು ಭಾಲ್ಕಿಯಲ್ಲಿ ಕೂಡ ಕೆಲಸ ನಡೆದಿದೆ. ಬೀದರ್ದಾಗ ಆಗಿದೆ, ಕೆಲವರು ಬೀದರ್ ಟಾಪ್ ಲಿಸ್ಟ್ದಾಗಿದೆ. ಮತ್ತು ಹುಲ್ಸೂರ್ದಾಗ ಸರಿಗೆ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಮಾತಾಡಿ ಭೇಟಿ ಮಾಡಿ ಬಂದಿದ್ದೀನಿ. ಇದು ಇಲ್ಲಿನ ವಿಷಯ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಅಕ್ಸಾ ಟೀಮ್ ಬೀದರ್ದಾಗ ಏನಿದೆ, ನಾವು ಅಕ್ಸಾ ಟೀಮ್ ಅಂದರೆ ನಾವು ವಿದ್ಯಾರ್ಥಿ ಪರವಾಗಿ, ಟೀಚರ್ಸ್ ಪರವಾಗಿ ನಿಂತಿರೋದು ಸಂಘಟನೆ, ಅದು ಅಕ್ಸಾ ಟೀಮ್ ಅಂತ ಅರ್ಥ. ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಫೋನು ಕೂಡ ಹ್ಯಾಂಗ್ ಆಗಿದೆ. ಕೆಲವು ಮೆಸೇಜ್ಗಳು ಒಂದು ಟೈಪ್ ಮಾಡತ್ತೀವಿ, ಒಂದಾಗಿ ಬೀಳತ್ತದು. ಸೊ ಅದನ್ನು ಏನಾದರೂ ನಿಮಗೇನ ನೋಯಿಸಿದರೆ ಐ ಆಮ್ ಸಾರಿ, ನಾನು ಕ್ಷಮೆ ಕೇಳುತ್ತೇನೆ. ಮತ್ತು ಬರೋ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ನಾವು ದೊಡ್ಡದು ಸ್ಟ್ರೈಕ್ ಮಾಡೋ ಇದ್ವಿ. ಅದು ಪರ್ಮಿಷನ್ ತೊಗೊಂಡು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಬರೋ ದಿನಗಳಲ್ಲಿ ನಾವು ಪ್ಲ್ಯಾನ್ ಮಾಡಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಮ್ಮ ಸಂಘಟನೆಯ ದಿನ ಏನೇನು ಕೆಲಸ ನಡೀತಾ ಇದೆ ಎಲ್ಲ
ಅಧಿಕಾರಿಗಳಿಗೆ ಕೂಡ ನಾವು ನೇಮಕ ಮಾಡೋದಿದ್ದೀವಿ ಮುಂದೆ ಭವಿಷ್ಯದಲ್ಲಿ, ಇನ್ನೂ ಆಗಿಲ್ಲ ಅದು. ಮತ್ತು ಬೀದರ್ ಜಿಲ್ಲೆ ಇವಾಗ ಟಾಪ್ದಾಗ ಟ್ರೆಂಡಿಂಗ್ ಮಾಡೋದು ಕರ್ನಾಟಕದಾಗ. ಕಾಂತಕುಮಾರ್ ಸರ್ ಅವರು KPSCಯಲ್ಲಿ ನೇಮಕಾತಿ ನಡೀತಾ ಇಲ್ಲ, ಸರ್ಕಾರದ ಹೇಳಿದ ಒಂದು ಮಾಡಿದ ಒಂದು. ಕೆಲಸ ಮಾಡುವವರು ರೋಡ್ ಮೇಲೆ, ಶ್ರೀಮಂತರು ಕರೋಡ ಮೇಲೆ, ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತು. ಸರ್ಕಾರ ಹೇಳುತ್ತೆ ಒಂದು, ಮಾಡುತ್ತೆ ಒಂದು. ಸಿದ್ದರಾಮಯ್ಯನವರಿಗೆ ಗಮನ ಇದೆ ಗೊತ್ತಿಲ್ಲ. 1 ಲಕ್ಷಗಳ ಹುದ್ದೆಗಳ ನೇಮಕಾತಿನೂ ಆಗಬೇಕು. ಅದರ 1-2 ತಿಂಗಳದ ಟೈಮ್ ಕೇಳಿದರು, ಅಷ್ಟು ಟೈಮ್ ತೊಗೊಂಡಿದ್ರೂ ಕೂಡ ನೀವು ನೇಮಕ ಮಾಡ್ತಾಯಿಲ್ಲ. ಇನ್ನೊಂದು SOP ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಂದು ಪ್ರಾಂಶುಪಾಲರು ಈ ರಿಪೋರ್ಟನ್ನು JDಯಿಂದ ಕಮಿಷನರಿಗೆ ಹೋಗುತ್ತದೆ. ಇದು ಕಮಿಷನರ್ ಅವರು ಇದರ ಮೇಲೆ ತಕ್ಷಣವೇ ಆ್ಯಕ್ಷನ್ ತಗೋಬೇಕು. ನನ್ನ ಪ್ರಶ್ನೆ ಏನು, ಯಾವಾಗ PhD ಈಗ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋತೀರಿ ಆವಾಗ ನೀವೇನು ಡಾಕ್ಯುಮೆಂಟ್ ವೆರಿಫೈ ಮಾಡಿರಲ್ಲ? ಆವಾಗೇ ನೀವು ವೆರಿಫೈ ಕರೆಕ್ಟಾಗಿ ಮಾಡಿದ್ದಿದ್ದರೆ ಇಷ್ಟು ಫೇಕ್ PhDಗಳು ನಮ್ಮ ಬೀದರ್ದಾಗೆ, ಆಲ್ಮೋಸ್ಟ್ ಬೀದರ್ದಾಗ 50 ಫೇಕ್ PhDಗಳು ಬೀದರ್ ಜಿಲ್ಲೆಯಲ್ಲಿ. ಇದು ಟಾಪ್ ಟ್ರೆಂಡಿಂಗ್ದಾಗದ. ಅದು ಬರೋ ದಿನಗಳಲ್ಲಿ ಎಲ್ಲ ಓಪನ್ ಆಯ್ತಾವೆ. ದೊಡ್ಡ ದೊಡ್ಡ ಕುರಿಗಳು ಮರಿಗಳು ಇಲ್ಲೇ ಮುಚ್ಕೊಂಡವು. ನಾವು ಯಾರಿಗೂ ಬಿಡಲ್ಲ. ಮತ್ತು ನೀವು ಎಲ್ಲಿ ಹೋಗಿದ್ರೇನು ಬಿಡೋದೇ ಇಲ್ಲ. ಯಾಕಂದರೆ ಇದು ನಿಮ್ಮ ಕರ್ಮ ಇದೆ. ಒಳ್ಳೆ ಕರ್ಮ ಮಾಡಿದರೆ ಫಲನೂ ಒಳ್ಳೆ ಸಿಗುತ್ತದೆ, ಕೆಟ್ಟದ ಕರ್ಮ ಮಾಡಿದರೆ ಫಲನೂ ಕೆಟ್ಟದೇ ಇರ್ತದೆ. ಯಾವ ಥರ ನೀವು ಗಿಡ ಹಚ್ತೀರಿ ಆ ಥರ ಗಿಡದ ಫಲ ನಿಮಗೆ ಸಿಗ್ತದೆ. ಅದು ಸಿಗ್ಲತ್ತು ನಿಮಗೀಗ. ಮತ್ತು ಸರ್ಕಾರಕ್ಕೆ ಕೂಡ ನಾವು ಎಚ್ಚರಿಕೆ ನೀಡ್ಲತ್ತೀವಿ. ಏನಂತ, ಮೊದಲನೇ BJP ಸರ್ಕಾರ ಇತ್ತು, ಅವರೇನಾದರೂ 30% ಅಂತ ಕರಪ್ಷನ್ ಮಾಡಿ ಅವ್ರ ವಿರುದ್ಧ ಪರವಾಗಿ ನೀವು ಬಂದಿದ್ದೀರಿ. ಕಾಂಗ್ರೆಸ್ ಸರ್ಕಾರ, ನಿಮಗೂ ಅವಕಾಶ ಸಿಕ್ಕಿದೆ. ನೀವು ಬರುವಾಗ ನಾವು ಮೀಸಲಾತಿ ಕೊಡ್ತೀವಿ, ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಎಲ್ಲರಿಗೆ ರಿಸರ್ವೇಷನ್ ಕೊಡ್ತೀವಿ, ಎಲ್ಲರಿಗೆ ಪೆನ್ಷನ್ ಮಾಡ್ತೀವಿ ಅಂತ ಎಲ್ಲ ಹೇಳಿರಿ. ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಇದೆ, 2 ವರ್ಷದಲ್ಲೇ ಮಾತ್ರ. ಆಮೇಲೆ ನೀವು ವೋಟ್ ಕೇಳಕ್ಕೆ ಬಂದಿದ್ದರೆ ನಿಮಗೆ ಒಂದು ವೋಟ್ರ ಹೋಗಲಿ, ನಿಮಗೆ ಯಾರು ಒಂದು ನೀರಿನ ಇದನ್ನು ಕೊಡಲ್ಲ, ಒಂದು ಗ್ಲಾಸ್ ನೀರನ್ನು ಕೊಡಲ್ಲ ನಿಮಗೆ. ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಹೇಳಿದ ಮಾತನ್ನು ಉಳಿಸ್ಕೊರಿ. ನೇಮಕಾತಿ ತಕ್ಷಣವೇ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಲತ್ತದ. ನೀವೇನು ಆರಾಮಾಗಿ ಮನೆ ಕೂತ್ಕೊಂಡು 1-2 ಗರ್ಲ್ಫ್ರೆಂಡ್ ಇಟ್ಕೊಂಡು ಆರಾಮಾಗಿ ಓಡಾಡ್ಲತ್ತೀರಿ AC ಕಾರ್ದಾಗ. ಜನರದ ಪರಿಸ್ಥಿತಿ ಏನಿದೆ ಅವ್ರಿಗೆ ಗೊತ್ತಿದೆ. ಮನೆಯಲ್ಲಿ ತಿಂಬೋದಕ್ಕೆ ಅನ್ನ ಬೇಕು, ಕಟ್ಟೋದಕ್ಕೆ ಕರೆಂಟ್ ಬಿಲ್ ಬೇಕು, ಮನೆಯಲ್ಲಿ ಗ್ಯಾಸ್ ಇರಬೇಕು, ವಾಟ್ರ್ ಇರಬೇಕು, ಓಕೆ, ಮನೆಯಲ್ಲಿ ದುಡಿಯೋನು ಇರಬೇಕು. ದುಡಿಯೋನೇ ಇಲ್ಲ ಅಂದರೆ ಅವ್ರು ಏನು ಭಿಕ್ಷೆ ಬೇಡ್ತಾರಾ? ಮತ್ತು ನೀವೇದಕ್ಕಿದ್ದೀರಿ ಸರ್ಕಾರ? ನೀವು ವೋಟ್ ಹಾಕಿರೋದಕ್ಕೆ, ಇಲ್ಲಿ ಬಂದುಬಿಟ್ಟು ಪುಕ್ಷಾಟಿ ತಿನ್ನೋದಕ್ಕೆ. ಮತ್ತು UPSC ಸರ್ವೆಂಟ್, ಯು ಆರ್ ದ ಪಬ್ಲಿಕ್ ಸರ್ವೆಂಟ್, ನಾಟ್ ದ ಪಬ್ಲಿಕ್ ಬಾಸ್. ನೀವು ಸರ್ವೆಂಟ್ ಇದ್ದೀರಿ. ಸರ್ವೆಂಟ್ ಅಂದರೆ ಏನು? ಕೆಲಸ ಮಾಡುವವರು. ನಾವು ನಿಮಗೆ ಭಿಕ್ಷೆ ಕೊಳ್ಳತ್ತೀರಿ. ಏನದು? ನಮ್ಮ ಟ್ಯಾಕ್ಸ್, ನಮ್ಮ ರಕ್ತದಿಂದ ನೀವೇನು ಕುಡಿಲತ್ತೀರಿ, ತಿನ್ಲತ್ತೀರಿ, ಅದು ಟ್ಯಾಕ್ಸ್. ಅದು ನಾವು ಕೊಟ್ಟಿದ್ದು ಭಿಕ್ಷೆ ಇದೆ ನಿಮಗೆ. ಸೊ ನಿಮಗೆ ಅಪಾಯಿಂಟ್ ಮಾಡಿರೋದು ಪಬ್ಲಿಕ್ ಸರ್ವಿಸ್ಗಾಗಿ, ಲೀಡರ್ಸ್ ಅವ್ರ ಗುಲಾಮಗಳನ್ನು ಮಾಡೋದಕ್ಕಲ್ಲ. ಸೊ ಅದಕ್ಕಾಗಿ ನಿಮ್ಮ ಕೆಲಸ ನೀವು ಮಾಡಿ, ರೂಲ್ಸ್ ಪ್ರಕಾರ ಮಾಡಿ. ಇಲ್ಲಾಂದರೆ ನಮಗೆ ಗೊತ್ತದ PhD ವೆರಿಫೈ ಕರೆಕ್ಟ್ ಮಾಡಿಲ್ಲ ಅಂದರೆ 100% ನಾವು ಕೋರ್ಟಿನ ವೆರಿಫೈ ಮಾಡಿಸ್ತೀವಿ. ಕೋರ್ಟ್ ಅಷ್ಟೇ ಅಲ್ಲ, CBI, ಅರ್ಥ ಆಯಿತು, ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಕೂಡ ಇದರ ಇಂಟರ್ಫಿಯರ್ ಮಾಡಬೇಕಾಯ್ತದ. ಮತ್ತು ಪ್ರತಿಯೊಂದು ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೀನಿ, PhDಯನ್ನು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿರಿ. ಯಾವುದು SOP ವೆರಿಫಿಕೇಷನನ್ನು ಕರೆಕ್ಟಾಗಿ ಮಾಡಬೇಕು. ಇದರ ಏನಾದರೂ ಆ ಕಡೆ ಈ ಕಡೆ ನಿಮ್ಮ ನೆಂಟ್ರ ಅಂದರೆ ನಿಮ್ಮ ಪರಿಸ್ಥಿತಿ ಹೇಗಾಯ್ತದು ನಿಮಗೆ ಗೊತ್ತದ. ನಿಮ್ಮ ಭವಿಷ್ಯ ಇದೆಲ್ಲ ಎಲ್ಲಿ ಹೋಯ್ತು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕಾಗಿ ನಿಮ್ಮ ಪ್ರತಿಯೊಂದು ಸೆಕೆಂಡ್ ನೀವು ಏನೇನು ಮಾಡ್ಲತ್ತೀರಿ, ಎಲ್ಲೆಲ್ಲಿ ಹೋಗ್ಲತ್ತೀರಿ ಅದ್ರ ಮೇಲೆ ಇದೆ. ಮತ್ತೇನೊಂದು, ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ಸ್, ಟೀಚರ್ಸ್, ಈಗ ಸಮಯ ಬಂದುಬಿಟ್ಟಿದೆ. ನೀವು ಕೂಡ ಮನೆಯಿಂದ ಹೊರಗೆ ಬರಬೇಕು. ಇವತ್ತು ನಾನು ಬೀದರಲ್ಲಿ ಒಬ್ಬರು ಟೀಚರ್ಸ್ ಅವರು ಬಂದಿಲ್ಲ. ಬಸವ ಕಲ್ಯಾಣಲ್ಲಿ 10ರಿಂದ 20 ಮಂದಿ ಬಂದುಬಿಟ್ಟು ಸಪೋರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದ ಹುಲ್ಸೂರು. ಹುಮ್ನಾಬಾದಾಗ ಯಾರೂ ಬಂದಿಲ್ಲ. ಭಾಲ್ಕಿದಾಗೂ ಒಬ್ಬರು ಇಬ್ಬರು ಅವರೆಲ್ಲ ಮುಚ್ಕೊಂಡಿದ್ದಾರೆ. ಯಾಕೆ ಮುಚ್ಕೊಳತ್ತೀರಿ ಗೊತ್ತಿಲ್ಲ. ಈ ಥರ ನೀವು ಮುಚ್ಕೊಂಡೇ ಇರೋದಿದ್ದರೆ ಈ ಜೀವನ ಮಾಡಿ ವೇಸ್ಟ್ ಅದ. ನೀವು ಏನು ಗಳಿಸಿದ್ರೂ, ಏನು 1 ರೂಪಾಯಿ ಇದ್ದಿದ್ರೂ, 1 ರೂಪಾಯಿ ಕೋಟಿ ಗಳಿಸಿದ್ರೂ 1 ರೂಪಾಯಿ ತೊಗೊಂಡು ಹೋಗಲ್ಲ ನೀವು ಮೇಲೆ. ಸೊ ಅದಕ್ಕಾಗಿ ಇವಾಗಿಂದ ಯೋಚನೆ ಮಾಡಿರಿ. ಇವಾಗಿಂದ ಯೋಚನೆ ಮಾಡಿದರೆ ಭವಿಷ್ಯ ಒಳ್ಳೆಯ ಆಯ್ತದ. ಇಲ್ಲಾಂದರೆ
ನಿಮ್ಮ ಭವಿಷ್ಯನೂ ಹಾಗೆ ಇರ್ತದ. ಈ ಪರಿಸ್ಥಿತಿ ಹೇಗೆ ನೋಡೋದು ಅದೇ. ಸೊ ಅದಕ್ಕಾಗಿ ನಾವು ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ, ನಿಮ್ಮ ಮನಸ್ಸಿಂದ ಬರ್ರಿ. ಇದು ಅನ್ಯಾಯ ಏನಾಗ್ಲತ್ತದ ಅದ್ರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ನಾವು ಎಲ್ಲರೂ ಹೊರಗೆ ಬರಬೇಕಾಯ್ತು. ಅವಾಗ ಮಾತ್ರ ಸಾಧ್ಯ ಇದು. ಒಬ್ಬರು ಇಬ್ಬರು ಬಂದುಬಿಟ್ಟು ಮಾಡಿದರೆ ನಡೆಯಲ್ಲ. ನಾವು ನಿಮ್ಮ ಜೊತೆಲಿ ಸದಾ ನಿಮ್ಮ ಪರವಾಗಿ ನಿಲ್ಕೊಂಡಿದ್ದೀವಿ. ನಿಮ್ಗೆ ಯಾರು ಟಚ್ ಮಾಡತ್ತಂತ ಮೆಸೇಜ್ ಮಾಡಿ ನಮಗೆ ಹಿಂಗೆ ನಡಿಲತ್ತು ಅಂತ ತಕ್ಷಣವೇ ನಾವು ರಿಪೋರ್ಟ್ ಮಾಡಿ ಅವ್ರು ಏನೇನು ಕಾನೂನು ಕ್ರಮದಿಂದ ನಾವು ಹೋಗಬೇಕು ಎಲ್ಲ ಮಾಡ್ತೀವಿ. ಅದೇ ನೀವು ಹೊರಗೆ ಬರಬೇಕು. ಈಗ ಅಂಜಿ ಒಳಗೆ ಮಲ್ಕೊಂಡು ಜೀವನ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಬಿಟ್ಟು ಹೊರಗೆ ಬರ್ರಿ, ಹುಲಿ ಥರ ಬದುಕ್ರಿ. ಇದೇ ಜೀವನ. ಇನ್ನೊಂದ್ಸಲ ನೀವು ಇಲ್ಲಿ ಬರೋದಿಲ್ಲ. ಅರ್ಥ ಆಯಿತು? ಸೊ ನಮಸ್ಕಾರ. ಈಗ ಬರೋ ದಿನಗಳಲ್ಲಿ ನಾನು ಬೀದರ್ ನ್ಯೂಸ್ ಪೇಪರಲ್ಲಿ ಒಂದೆರಡು ನ್ಯೂಸ್ ಹಾಕೋಯಿದ್ದೀನಿ. ಅದು ಹಾಕಿದ ಮೇಲೆ ನಾವು ಸ್ಟ್ರೈಕ್ ಮಾಡ್ತೀವಿ, ಎಲ್ಲರಿಗೆ ಹೇಳ್ತೀವಿ, ಎಲ್ಲರೂ ಬರ್ತೀರ ಅಂತ ನನಗೆ ಆಸೆ ಇದೆ. ಈಗ ಸಮಯ ಬಂದುಬಿಟ್ಟಿದೆ. ಜನ್ರೇಷನ್ ಝೆಡ್ ಅಂತ ನೇಪಾಳದಾಗ ಆಗಿತ್ತು. ಇದು ಎಲ್ಲ ಗೌರ್ಮೆಂಟ್ ಆಫೀಸರ್ಸ್, ಆರ್ಗನೈಜೇಷನ್ಸ್, ಬಾಡೀಸನ್ನು ಸುಟ್ಟಾಕಿದ್ದಾರೆ ಅವರು. ಸರ್ಕಾರ ನಮ್ಮ ಮಾತು ಕೇಳಿಲ್ಲ. ಆದರೆ ಯಾವ್ದು ಪರಿಸ್ಥಿತಿ ಆಯಿತು ನೀವು ಡಿಸೈಡ್ ಮಾಡಿರಿ, ನಾವಲ್ಲ. ಸೊ ನಿಮಗೆ ನಾವು ಟ್ಯಾಕ್ಸ್ ಕೊಡ್ಲತ್ತೀವಿ. ಇಟ್ ಈಸ್ ಅವರ್ ರೈಟ್ ಟು ಪೇ ದ ಟ್ಯಾಕ್ಸ್. ಇಟ್ ಈಸ್ ಯುವರ್ ರೈಟ್ ಟು ಪೇ ದ ಸರ್ವಿಸ್. ಜೈ ಹಿಂದ್, ಜೈ ಕರ್ನಾಟಕ.